ಎಲ್ಲರಿಗೂ ನಮಸ್ಕಾರ. ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ. ಒಂದು ವಿಷಾದಕರ ವಿಚಾರ. ದಿಲೀಪ್ ರಾಜ್ ಅವರು 47 ವರ್ಷದ ಯುವಕ. ಆದರೂ ತುಂಬ ಚೆನ್ನಾಗಿದ್ದರು, ಆರೋಗ್ಯವಾಗಿ ತುಂಬ ಚೆನ್ನಾಗೇ ಇದ್ದರು. ಆದರೂ ಕಟ್ಟುಮಸ್ತಾದ ಒಂದು ಆರೋಗ್ಯವಂತ ಯುವಕ, ತುಂಬ ಸುಂದರವಾದ ಹುಡುಗ ಆಗಿದ್ದರು. 47 ವರ್ಷ ಇವಾಗ ಅವರಿಗೆ. ತುಂಬ ಮುದ್ದಾದ ಕುಟುಂಬ ಚೆನ್ನಾಗಿತ್ತು. ಹಾಗಾಗಿ ಅವರಿಗೆ ಹೃದಯಾಘಾತ ಆಗಿರೋದ್ರಿಂದ ಸಾವನ್ನಪ್ಪಿದ್ದಾರೆ. ಈಗಿನ ಜನ್ರೇಷನ್ನಲ್ಲಿ ಕಟ್ಟುಮಸ್ತಾಗಿ ಚೆನ್ನಾಗಿ ಇದ್ದಾರೆ ಅಂತ ಅಂದರೆ ಅವ್ರಿಗೇನು ಕಾಯಿಲೆ ಇಲ್ಲ ಅಂತ ಅಲ್ಲ. ಇರೋವರೆಗೂ ಶಾಂತಿ ನೆಮ್ಮದಿಯಿಂದ ಖುಷಿಯಾಗಿದ್ದ ಕುಟುಂಬ. ಒಳ್ಳೆಯ ನಟನೂ ಕೂಡ ಹಾಗೂ ಪ್ರೊಡ್ಯೂಸರು, ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಮೊಟ್ಟ ಮೊದಲ ಬಾರಿಗೆ ಸಿನಿಮಾದಲ್ಲೂ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಒಳ್ಳೆ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು. ಹಾಗೂ ತುಂಬ ಚೆನ್ನಾಗೂ ಸಹ ಇದ್ದರು. ಮತ್ತು ಹಿಟ್ಲರ್ ಕಲ್ಯಾಣ ಖ್ಯಾತಿಯ ಧಾರಾವಾಹಿಯಲ್ಲಿ ಸಹ ಅವರು ಪಾತ್ರವನ್ನು ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ನಟನಾಗಿ, ನಿರ್ದೇಶಕನಾಗಿ ಹಾಗೂ ಒಳ್ಳೆಯ ನಿರ್ಮಾಪಕನಾಗಿಯೂ ಸಹ ಅವರ ಕಾರ್ಯವನ್ನು ತುಂಬ ಚೆನ್ನಾಗಿ ನೆರವೇರಿಸಿದ್ರು. ಹಾಗಾಗಿ ಅವರು ಸತ್ತ ಈ ವಿಚಾರವನ್ನು ಕೇಳಿ ತುಂಬಾ ಮನಸ್ಸಿಗೆ ತುಂಬ ಬೇಜಾರಾಯಿತು. ಯಾವುದೂ ಶಾಶ್ವತ ಅಲ್ಲ. ಇರೋವರೆಗೂ ಅವ್ರ ಕುಟುಂಬದ ಜೊತೆಯಲ್ಲಿ ಪ್ರೀತಿಯಿಂದ ನೆಮ್ಮದಿಯಿಂದ ಇರೋದೇ ಅಷ್ಟೇ. ತುಂಬಾ ಬೇಜಾರಾಗುತ್ತೆ ಈ ವಿಚಾರ ಕೇಳಿ. ಅನೇಕರಿಗೆ ಎಷ್ಟೋ ಜನಕ್ಕೆ ಎಲ್ಲವನ್ನು ಯಾವುದೂ ಕೊಡಲ್ಲ. ಇದ್ದಾಗ ಅನುಭವಿಸೋದಕ್ಕೆ ಮನುಷ್ಯನೇ ಇರಲ್ಲ. ಇರೋವರೆಗೂ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿರಿ. ಹಾಗೂ ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಶಾಂತಿ ನೆಮ್ಮದಿ ಸಿಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗೂ ಅವರ ಕುಟುಂಬಕ್ಕೂ ಸಹ ಆ ದುಃಖವನ್ನು ಭರಿಸುವಂಥ ಹಾಗೂ ತಡ್ಕೊಳ್ಳುವಂಥ ಶಕ್ತಿ ಕೊಡಲಿ ಆ ಭಗವಂತ. ಆ ಕುಟುಂಬ ಎಷ್ಟು ಚೆನ್ನಾಗಿರೋ ಮುದ್ದಾದ ಕುಟುಂಬ. ನೋಡ್ತಿದ್ರೆ ಅವರು ಎಲ್ಲ ಫಂಕ್ಷನ್ನಲ್ಲಿ, ಸೀರಿಯಲ್ಗಳಲ್ಲಿ ಮತ್ತು ಅವಾರ್ಡ್ ಫಂಕ್ಷನಲ್ಲಿ ಆ ಗಂಡ ಹೆಂಡತಿ ಅವ್ರು ಬಂದಾಗ ನೋಡೋದಕ್ಕೆ ತುಂಬಾ ಖುಷಿಯಾಗೋದು. ಅಷ್ಟು ಚೆನ್ನಾಗಿತ್ತು ಮುದ್ದಾದ ಜೋಡಿ. ಅವರು ಸಹ ಇಷ್ಟು ಕಟ್ಟು ಚೆನ್ನಾಗಿತ್ತು. ಮೈಕಟ್ಟು ಎಷ್ಟು ಚೆನ್ನಾಗಿ ಆರೋಗ್ಯವಾಗಿ ಸಹ ಇದ್ದರು. ಯಾವುದೇ ಅಷ್ಟೇ, ಇವತ್ತಿರೋ ಮನುಷ್ಯ ನಾಳೆ ಇರಲ್ಲ. ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಕುಟುಂಬದ ಜೊತೆಯಲ್ಲಿ ಪ್ರೀತಿಯಿಂದ ಇರ್ರಿ. ಹೆಣ್ಮಕ್ಳು ಅಷ್ಟೇ, ಗಂಡು ಮಕ್ಕಳು ಅಷ್ಟೇ ಅಂತ ಈ ವಿಡಿಯೋವನ್ನು ನಾನು ಮುಗಿಸ್ತಿದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡಿರೋರು ನಾನು ಮಾತಾಡಿರೋದ್ರಲ್ಲಿ ತಪ್ಪಿದರೆ ಕ್ಷಮೆ ಇರಲಿ. ಹಾಗೂ ಈ ದುಃಖಕರ ವಿಚಾರವನ್ನು ಹೇಳೋದಕ್ಕೂ ಸಹ ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರು ಯಾವುದೇ ಒಳ್ಳೆಯ ಮನುಷ್ಯ ಹಾಗೂ ಸ್ನೇಹಜೀವಿ, ಪ್ರೀತಿಯಿಂದ ಮತ್ತು ಒಳ್ಳೆಯ ಹೃದಯವಂತ ಸಹ ಅವರು. ಅದಾಗಿ ಈ ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ. ಅವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿ ಸಿಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಹಾಗೂ ಅವರ ಪತ್ನಿಯವರಿಗೂ ಈ ದುಃಖವನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಕೊಡಲಿ ಆ ದೇವರು ಅಂತ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಓಂ ಶಾಂತಿ.